ಶ್ರೀರಾಮನ ಪಟ್ಟಾಭಿಷೇಕ ಅಂಗವಾದಂತಹ ಕರ್ಮಾನುಷ್ಠಾನಗಳಿಗೆ ಋತ್ವಿಜರಾಗಿ ಬಂದಿದ್ದ ವೇದಾಂಗ ಪಾರಂಗತರಾದಂತಹ ಬ್ರಾಹ್ಮಣರು ರಾತ್ರಿಯು ಕಳೆದು ಬೆಳಗಾಗುತ್ತಾ ಇದ್ದ ಹಾಗೆ ಶುಚಿರ್ಭೂತರಾಗಿ ಅರಮನೆಯ ಮಹಾದ್ವಾರದ ಬಳಿಗೆ ಬಂದು ರಾಜ ಪುರೋಹಿತರೊಡನೆ ಉಪಸ್ಥಿತರಾಗುತ್ತಾರೆ. ದಶರಥನ ಅಮಾತ್ಯರು, ಸೇನಾಪತಿಗಳು, ವೈಶ್ಯ ಪ್ರತಿನಿಧಿಗಳು ಪರಮ ಸಂತುಷ್ಟರಾಗಿ ರಾಮನ ಪಟ್ಟಾಭಿಷೇಕದ ಸಲುವಾಗಿ ಅಲ್ಲಿಗೆ ಬಂದು ಸೇರಿದರು. ಸೂರ್ಯನು ಉದಯಿಸಿದ ನಂತರ ಪುಷ್ಯ ನಕ್ಷತ್ರವು ಹುಟ್ಟಿರುವ ಕ್ಷಣದಲ್ಲಿ ರಾಮನ ಜನ್ಮ ಲಗ್ನವಾದಂತಹ ಕರ್ಕಾಟಕ ಲಗ್ನವು ಪ್ರಾಪ್ತವಾಯಿತು. ರಾಮನ ಪಟ್ಟಾಭಿಷೇಕದ ಸಲುವಾಗಿ ಬ್ರಾಹ್ಮಣರು ಸಕಲ ಸಂಭಾರಗಳನ್ನು ಯಾಗಶಾಲೆಯಲ್ಲಿ ಸಿದ್ಧಪಡಿಸಿದರು. ಸುವರ್ಣಮಯವಾದ ಜಲಕುಂಭಗಳನ್ನು ಇಟ್ಟಿದ್ದರು. ಅಲ್ಲಿ ಪುಷ್ಪಮಾಲಿಕೆಗಳಿಂದ ಸಮಲಂಕೃತವಾದ ಭದ್ರಪೀಠವನ್ನು ಕೂಡ ಇಟ್ಟಿದ್ದರು. ಪ್ರಕಾಶಮಾನವಾದ ಹುಲಿಯ ಚರ್ಮವನ್ನು ಹಾಸಿದ್ದ ರಥವು ಸಿದ್ಧವಾಗಿತ್ತು. ಗಂಗಾ ಯಮುನಾ ಸಂಗಮದ ಪುಣ್ಯ ಸ್ಥಳದಿಂದ ಅಭಿಷೇಕಾರ್ಥವಾಗಿ ಪವಿತ್ರೋದಕವನ್ನು ಕೂಡ ತಂದಿದ್ದರು. ಇನ್ನು ಇತರ ಪುಣ್ಯಕ್ಷೇತ್ರಗಳಲ್ಲಿನ ವಾಪಿ ಕೂಪಗಳಿಂದಲೂ ಸರೋವರಗಳಿಂದಲೂ ಮಡುವುಗಳಿಂದಲೂ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕುಗಳ ಕಡೆಗೆ ಪ್ರವಹಿಸುವ ನದಿಗಳಿಂದಲೂ 4 ಸಮುದ್ರಗಳಿಂದಲೂ ಶುಭೋದಕಗಳನ್ನು ಶ್ರೀರಾಮನ ಅಭಿಷೇಕಾರ್ಥವಾಗಿ ಸುವರ್ಣ ಕುಂಭಗಳಲ್ಲಿ ಪುರೋಹಿತರು ತಂದಿದ್ದರು. ಜೇನುತುಪ್ಪ, ತುಪ್ಪ, ಮೊಸರು ಇವೆಲ್ಲವನ್ನು ಕುಂಭಗಳಲ್ಲಿ ಸಿದ್ಧಪಡಿಸಿ ಇಟ್ಟಿದ್ದರು. ತೊಳೆದ ಅಕ್ಕಿ, ಭತ್ತದ ಅರಳು, ದರ್ಭೆ, ಪುಷ್ಪಗಳು ಇವೆಲ್ಲವನ್ನು ಯಥೇಚ್ಛವಾಗಿ ಸಿದ್ಧಪಡಿಸಿದ್ದರು. 8 ಮಂದಿ ಸಮಲಂಕೃತೆಯರಾದ ಕನ್ಯೆಯರನ್ನು ಕರೆತಂದಿದ್ದರು. ನೀರಿನಿಂದಲೂ ಅರಳಿ, ಅತ್ತಿ ಮುಂತಾದ ವೃಕ್ಷಗಳ ಚಿಗುರುಗಳಿಂದಲೂ ಕೂಡಿದ್ದ ಚಿನ್ನದ ಮತ್ತು ಬೆಳ್ಳಿಯ ಪೂರ್ಣ ಕುಂಭಗಳು ಕನ್ನೈದಿಲೆಯೇ ಮುಂತಾದ ಹೂಗಳಿಂದ ಸಮಲಂಕೃತವಾಗಿದ್ದವು. ಎಲ್ಲೆಡೆಗಳಲ್ಲಿಯೂ ಹರಡಿದ ಚಂದ್ರನ ಕಿರಣಗಳಂತೆ ಕಾಣುತ್ತಿದ್ದ ಶ್ವೇತವರ್ಣದ ರತ್ನಭೂಷಿತವಾದ ಶ್ರೇಷ್ಠವಾದ ಚಾಮರಗಳು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಿದ್ಧವಾಗಿದ್ದವು. ಚಂದ್ರಮಂಡಲದಂತೆ ಮಂಡಲಾಕಾರವಾಗಿದ್ದ ಬಿಳುಪಾಗಿದ್ದ ಪ್ರಕಾಶವನ್ನು ಹೊರಸೂಸುತ್ತಿದ್ದ ಶ್ವೇತ ಛತ್ರಿಯು ಅಭಿಷೇಕ ಸಾಮಗ್ರಿಗಳ ಅಗ್ರಭಾಗವನ್ನು ಅಲಂಕರಿಸಿತ್ತು. ಬಿಳುಪಾದ ಎತ್ತು ಮತ್ತು ಬಿಳುಪಾದ ಕುದುರೆಯೂ ಸಿದ್ಧವಾಗಿದ್ದವು. ರಾಜನ ಮೆರವಣಿಗೆಗೆ ಯೋಗ್ಯವಾದ ಆನೆಯು ಮದೋದಕವನ್ನು ಸುರಿಸುತ್ತಾ ನಿರೀಕ್ಷಿಸುತ್ತಿತ್ತು. 4 ವಿಧವಾದ ವಾದ್ಯಗಳನ್ನು ಬಾರಿಸುವವರು, ವಂದಿ ಮಾಗಧರು ಸಿದ್ಧರಾಗಿ ನಿಂತಿದ್ದರು. ಇಕ್ಷ್ವಾಕು ವಂಶದವರ ರಾಜಧಾನಿಯಾದ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಸಾಮಗ್ರಿಗಳನ್ನು ಹೇಗೆ ಸಿದ್ಧಪಡಿಸಿದ್ದರೋ ಹಾಗೆಯೇ ನಾನಾ ದೇಶಗಳ ರಾಜರು ರಾಜನ ಆಹ್ವಾನವನ್ನು ಆದರದಿಂದ ಅಂಗೀಕರಿಸಿ ಉತ್ತಮ ಜಾತಿಯ ವಸ್ತುಗಳನ್ನು ಸಂಗ್ರಹಿಸಿಕೊಂಡು ರಾಜಪುತ್ರನ ಪಟ್ಟಾಭಿಷೇಕಕ್ಕಾಗಿ ಅರಮನೆಯ ಮಹಾದ್ವಾರದಲ್ಲಿ ಬಂದು ಸೇರಿದ್ದರು. ಪಟ್ಟಾಭಿಷೇಕದ ದಿನವಾದ ಅಂದು ಬಹಳ ಹೊತ್ತಿನವರೆಗೂ ದಶರಥನನ್ನು ಕಾಣದೆ ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಇದೇನಿದು, ರಾಜನ ದರ್ಶನವೇ ಆಗಲಿಲ್ಲವಲ್ಲ? ನಾವೆಲ್ಲರೂ ಬಂದಿರುವುದನ್ನು ರಾಜನಿಗೆ ತಿಳಿಸುವವರು ಯಾರೂ ಇಲ್ಲವೇ? ಸೂರ್ಯನಾಗಲೇ ಉದಯಿಸಿದ್ದಾನೆ. ರಾಮನ ರಾಜ್ಯಾಭಿಷೇಕಕ್ಕೆ ಸಕಲ ಸಿದ್ಧತೆಗಳೂ ಆಗಿವೆ. ಹೀಗೆ ರಾಜರು ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಾ ಇದ್ದಾಗ ರಾಜನಿಗೆ ಅತಿ ಪ್ರಿಯನಾದಂತಹ ಸುಮಂತ್ರನು ಅಲ್ಲಿಗೆ ಬಂದು ನೆರೆದಿದ್ದಂತಹ ರಾಜರೆಲ್ಲರನ್ನು ಉದ್ದೇಶಿಸಿ ಹೇಳಿದ. ರಾಜೇಂದ್ರರೇ, ನಿಮ್ಮೆಲ್ಲರಿಗೂ ಸ್ವಾಗತ. ದಶರಥ ರಾಜನ ಆಜ್ಞೆಯಂತೆಯೇ ರಾಮನನ್ನು ಕರೆತರಲು ನಾನು ಅವಸರದಿಂದ ಹೋಗುತ್ತಿದ್ದೇನೆ. ಆದರೆ ನೀವು ರಾಜನಿಗೂ ಮತ್ತು ರಾಮನಿಗೂ ವಿಶೇಷವಾಗಿ ಪೂಜ್ಯರಾಗಿದ್ದೀರಿ. ಹಾಗಾಗಿ ಮೊದಲು ನೀವು ಬಂದಿರುವ ವಿಷಯವನ್ನು ರಾಜನಿಗೆ ತಿಳಿಸುವುದು ನನ್ನ ಕರ್ತವ್ಯವಾಗಿದೆ. ಆಯುಷ್ಮಂತರಾದ ನಿಮ್ಮ ಆದೇಶದಂತೆ ನಾನು ಈಗಲೇ ಹೋಗಿ ರಾಜನ ಕುಶಲವನ್ನು ಪ್ರಶ್ನಿಸುತ್ತೇನೆ. ಈಗ ತಾನೇ ಎಚ್ಚರಗೊಂಡಿರುವ ರಾಜನು ಇಲ್ಲಿಗೆ ಆಗಮಿಸದೇ ಇರುವ ಕಾರಣವನ್ನೂ ಪ್ರಶ್ನಿಸುತ್ತೇನೆ. ಹೀಗೆ ಹೇಳಿ ಹಿಂದಿನ ವೃತ್ತಾಂತಗಳೆಲ್ಲವನ್ನೂ ತಿಳಿದಿದ್ದಂತಹ ಸುಮಂತ್ರ
ತನ್ನ ಪ್ರವೇಶಕ್ಕೆ ಯಾವಾಗಲೂ ತಡೆ ಇರದಿದ್ದಂತಹ ಅಂತಃಪುರವನ್ನು ಪುನಃ ಪ್ರವೇಶಿಸಿದ. ಒಳಗೆ ಹೋಗಿ ರಾಜನ ಸಮೀಪದಲ್ಲಿ ಕೈಮುಗಿದು ನಿಂತು ದಶರಥನ ವಂಶಾವಳಿಯನ್ನು ಸುಮಧುರವಾಗಿ ಹೇಳಿದ. ದಶರಥನ ಶಯ್ಯಾಗಾರಕ್ಕೆ ಹೋಗಿ ತೆರೆಯ ಹೊರಗೆ ನಿಂತು ಗುಣಯುಕ್ತವಾದ ಆಶಂಸನೆಗಳಿಂದ ರಾಜನನ್ನು ಸ್ತೋತ್ರ ಮಾಡಿದ. ದಶರಥ ಮಹಾರಾಜ, ಸೂರ್ಯ ಚಂದ್ರರು, ಶಿವ ಕುಬೇರರು, ಅಗ್ನಿ, ಇಂದ್ರ, ವರುಣರು ನಿನಗೆ ವಿಜಯವನ್ನು ಉಂಟು ಮಾಡಲಿ. ಪೂಜ್ಯಳಾದ ನಿಶಾದೇವಿಯು ಹೊರಟು ಹೋದಳು. ಮಂಗಳಕರವಾದ ಹಗಲು ಉಪಸ್ಥಿತವಾಗಿದೆ. ಎಚ್ಚರಗೊಳ್ಳು. ಮುಂದಿನ ಮಂಗಳ ಕಾರ್ಯಕ್ಕೆ ಸಿದ್ಧನಾಗು. ಬ್ರಾಹ್ಮಣರು, ಆಶ್ರಿತ ರಾಜರು, ಸೇನಾಪತಿಗಳು, ವೈಶ್ಯ ಮುಖ್ಯರು ನಿನ್ನ ದರ್ಶನಾಕಾಂಕ್ಷಿಗಳಾಗಿ ಅರಮನೆಯ ಮಹಾದ್ವಾರದ ಬಳಿಗೆ ಆಗಮಿಸಿದ್ದಾರೆ. ತನ್ನನ್ನು ಈ ವಿಧವಾಗಿ ಸ್ತೋತ್ರ ಮಾಡುತ್ತಿರುವವನು ಮಂತ್ರಕೋವಿದನಾದಂತಹ ಸುಮಂತ್ರನೇ ಆಗಿರುವನು ಎಂಬುದನ್ನು ರಾಜನು ತಿಳಿದು ಹೇಳಿದ. ಸುಮಂತ್ರ, ರಾಜನನ್ನು ಶೀಘ್ರವಾಗಿ ಕರೆತರಲು ಆಜ್ಞಾಪಿಸಿದ್ದೆ ಅಲ್ಲವೇ? ಯಾವ ಕಾರಣದಿಂದ ನೀನು ನನ್ನ ಆಜ್ಞೆಯನ್ನು ನಿರ್ವಹಿಸಲಿಲ್ಲ? ನನ್ನನ್ನು ಎಚ್ಚರಗೊಳಿಸಲು ನಾನು ಇಲ್ಲಿ ನಿದ್ರೆ ಮಾಡುತ್ತಿಲ್ಲ. ನನ್ನ ಆಜ್ಞಾನುಸಾರವಾಗಿ ಶ್ರೀರಾಮನನ್ನು ಶೀಘ್ರವಾಗಿ ಇಲ್ಲಿಗೆ ಕರೆದುಕೊಂಡು ಬಾ ಎಂಬುದಾಗಿ ದಶರಥ ಸುಮಂತ್ರನಿಗೆ ಹೇಳುತ್ತಾನೆ. ಹೀಗೆ ದಶರಥರು ಪುನಃ ಸುಮಂತ್ರನಿಗೆ ರಾಮನನ್ನು ಕರೆತರುವ ಹಾಗೆ ಆಜ್ಞೆ ಮಾಡುತ್ತಾರೆ. ಆ ಮಾತುಗಳನ್ನು ಕೇಳಿದಂತಹ ಸುಮಂತ್ರ ರಾಜನಿಗೆ ತಲೆಬಾಗಿ ನಮಸ್ಕರಿಸಿ ಮಹಾ ಸಂತೋಷಕರವಾದ ಕಾರ್ಯವು ನಡೆಯಲಿರುವುದು ಎಂದು ಭಾವಿಸಿ ರಾಜಭವನದಿಂದ ಹೊರಟ. ಪತಾಕೆ ಧ್ವಜಗಳಿಂದ ಪರಿಶೋಭಿಸುತ್ತಿದ್ದಂತಹ ರಾಜಮಾರ್ಗವನ್ನು ನೋಡಿ ಆನಂದಭರಿತನಾಗಿ ಹಾಗೆಯೇ ದಾರಿಯುದ್ದಕ್ಕೂ ಬೀದಿಯ ಸೊಬಗನ್ನು ವೀಕ್ಷಿಸುತ್ತಾ ರಾಮಭವನದ ಕಡೆಗೆ ಹೋದನು. ಒಂದೆಡೆಯಲ್ಲಿ ಸರ್ವರಿಗೂ ಹರ್ಷದಾಯಕವಾದ ಪಟ್ಟಾಭಿಷೇಕದ ಸನ್ನಿವೇಶಗಳನ್ನು ಒಳಗೊಂಡ ರಾಮನನ್ನು ಕುರಿತಾದ ಕಥೆಗಳನ್ನು ಕೇಳಿದ. ಸ್ವಲ್ಪ ದೂರ ಹೋದ ನಂತರ ಕೈಲಾಸ ಶಿಖರದ ಕಾಂತಿಗೆ ಸಮಾನವಾದ ಕಾಂತಿಯಿಂದ ಕೂಡಿದ್ದ ಅತ್ಯಂತ ಮನೋಹರವಾಗಿದ್ದ ಇಂದ್ರನ ಅರಮನೆಗೆ ಸಮಾನವಾಗಿದ್ದ ಶ್ರೀರಾಮನ ಅರಮನೆಯನ್ನು ಸುಮಂತ್ರನು ನೋಡಿದ. ಶ್ರೀರಾಮನ ಅರಮನೆಯು ವಿಶಾಲವಾದ ಮತ್ತು ಎತ್ತರವಾದ ಬಾಗಿಲುಗಳಿಂದ ಕೂಡಿತ್ತು. 100 ವೇದಿಕೆಗಳಿಂದ ಶೋಭಾಯಮಾನವಾಗಿತ್ತು. ಸ್ವರ್ಣಮಯವಾದ ಶಿಖರಗಳಿಂದ ಕೂಡಿತ್ತು. ಅರಮನೆಗೆ ಮಣಿಮಯವಾದ ಹೆಬ್ಬಾಗಿಲು ಇತ್ತು. ಶರತ್ಕಾಲದ ಮೇಘದಂತೆ ಶ್ವೇತವರ್ಣದಿಂದ ಪ್ರಕಾಶಿಸುತ್ತಿತ್ತು. ದೇದೀಪ್ಯಮಾನವಾದ ಮೇರು ಪರ್ವತದ ಗುಹೆಯಂತಿತ್ತು. ಬಹು ಮುಖ್ಯವಾದ ಮತ್ತು ಶ್ರೇಷ್ಠವಾದ ಮಣಿಗಳ ಮಾಲಿಕೆಗಳಿಂದ ಸಮಲಂಕೃತವಾಗಿತ್ತು. ಅರಮನೆಯು ಸಂಪೂರ್ಣವಾಗಿ ಮುತ್ತುಗಳಿಂದಲೂ ಮಣಿಗಳಿಂದಲೂ ವ್ಯಾಪ್ತವಾಗಿತ್ತು. ಚಂದನ, ಅಗುರು ಇವೇ ಮುಂತಾದ ಧೂಪಗಳಿಂದ ಸುಗಂಧಿತವಾಗಿತ್ತು. ಅರಮನೆಯ ಎಲ್ಲ ಕಡೆಗಳಿಂದಲೂ ಸುಗಂಧ ದ್ರವ್ಯಗಳ ಧೂಪಧೂಮವು ಹೊರಸೂಸುತ್ತಿದ್ದು ಮನೋಜ್ಞವಾದ ಗಂಧಗಳ ಉತ್ಪತ್ತಿ ಸ್ಥಾನವಾದ ದುರ್ಧರ ಶಿಖರದಂತೆಯೇ ಆ ಅರಮನೆಯು ಶೋಭಿಸುತ್ತಿತ್ತು. ನಿನಾದ ಮಾಡುತ್ತಿದ್ದ ಸಾರಸ, ನವಿಲು ಇವೇ ಮುಂತಾದಂತಹ ಪಕ್ಷಿಗಳಿಂದ ಸಮಾವೃತವಾಗಿದ್ದ ಆ ಅರಮನೆಯು ಪ್ರಕಾಶಮಾನವಾಗಿ ಕಾಣುತ್ತಿತ್ತು. ಬಾಗಿಲುಗಳು, ಗೋಡೆ ಮತ್ತು ಸ್ತಂಭಗಳಲ್ಲಿ ಚಿನ್ನದಿಂದ ನಿರ್ಮಿತವಾದ ತೋಳಗಳ ಸಾಲುಗಳಿಂದ ಅರಮನೆಯು ರಾರಾಜಿಸುತ್ತಿತ್ತು. ಆ ರಾಜಭವನವು ತನ್ನ ಅತಿಶಯವಾದ ಕಾಂತಿಯಿಂದ ಪ್ರಾಣಿಗಳ ಕಣ್ಮನಗಳೆರಡನ್ನೂ ಆಕರ್ಷಿಸುತ್ತಿತ್ತು. ಚಂದ್ರ ಸೂರ್ಯರ ಪ್ರಕಾಶದಂತೆ ಪ್ರಕಾಶಮಾನವಾಗಿತ್ತು. ಇಂದ್ರ ಕುಬೇರರ ಅರಮನೆಗೆ ಸದೃಶವಾಗಿ ಇತ್ತು. ನಾನಾ ವಿಧವಾದ ಪಕ್ಷಿಗಳಿಂದ ಸಮಾವೃತವಾಗಿತ್ತು. ಇಂತಹ ಮೇರು ಶಿಖರಕ್ಕೆ ಸಮಾನವಾಗಿದ್ದ ಬಹುರಮ್ಯವಾಗಿದ್ದ ಶ್ರೀರಾಮನ ಅರಮನೆಯನ್ನು ಸುಮಂತ್ರ ನೋಡಿದ. ಆ ಸಮಯದಲ್ಲಿ ರಾಮನ ಅರಮನೆಯ ಸುತ್ತಲೂ ಕೈಮುಗಿದುಕೊಂಡು ಜನರು ನಿಂತಿದ್ದರು. ಪಟ್ಟಾಭಿಷೇಕದ ಸಮಯದಲ್ಲಿ ರಾಮನಿಗೆ ಕೊಡುವ ಸಲುವಾಗಿ ಉಡುಗೊರೆಗಳೊಡನೆ ಆಗಮಿಸಿದ್ದ ಸುಮುಖರಾದ ಮತ್ತು ಶ್ರೀರಾಮನನ್ನು ನೋಡುವ ಸಲುವಾಗಿ ತಲೆ ಎತ್ತಿಕೊಂಡು ನಿಂತಿದ್ದ ಜನರಿಂದ ರಾಮಭವನವು ಸಮಲಂಕೃತವಾಗಿತ್ತು. ಮಹಾಮೇಘ ಸದೃಶವಾಗಿದ್ದ
ಎತ್ತರವಾಗಿದ್ದ ರಾಮನ ಅರಮನೆಯು ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿತ್ತು. ನಾನಾ ವಿಧವಾದ ರತ್ನಗಳಿಂದ ವ್ಯಾಪ್ತವಾಗಿದ್ದ ಆ ಅರಮನೆಯು ಕುಳ್ಳರಿಂದಲೂ ಕಿರಾತರಿಂದಲೂ ಸಮಾವೃತವಾಗಿ ಇತ್ತು. ಸುಮಂತ್ರನು ಒಳ್ಳೆಯ ಕುದುರೆಗಳಿಂದ ಯುಕ್ತವಾಗಿದ್ದ ರಥದಲ್ಲಿ ಕುಳಿತು ಜನಭರಿತವಾದ ರಾಜಮಾರ್ಗವನ್ನು ಅವಲೋಕಿಸುತ್ತಾ ಹೋಗುತ್ತಿದ್ದ. ರಾಮನ ಅರಮನೆಯ ಕಡೆಗೆ ಹೋಗುತ್ತಿದ್ದ ರಕ್ಷಣಾ ಕವಚಯುಕ್ತವಾಗಿದ್ದ ರಥವನ್ನು ನೋಡಿ ಅಲ್ಲಿದ್ದ ಎಲ್ಲ ಜನರ ಮನಸ್ಸುಗಳು ಹರ್ಷಗೊಂಡವು. ಆ ಬಳಿಕ ಸುಮಂತ್ರನು ಜಿಂಕೆ, ಸಾರಂಗ ಇವೇ ಮುಂತಾದ ಸಾಧು ಪ್ರಾಣಿಗಳಿಂದಲೂ, ನವಿಲು, ಕೋಗಿಲೆ, ಗಿಣಿ ಇವೇ ಮುಂತಾದ ಪಕ್ಷಿಗಳಿಂದಲೂ ಅತ್ಯಂತ ಶೋಭಾಯಮಾನವಾಗಿದ್ದ ಇಷ್ಟಾರ್ಥ ಸಿದ್ಧಿಗೆ ಕಾರಣವಾದ ದೇವೇಂದ್ರನ ಅರಮನೆಗೆ ಸಮಾನವಾಗಿದ್ದ ಮಹಾ ಐಶ್ವರ್ಯಯುಕ್ತವಾದಂತಹ ಶ್ರೀರಾಮನ ಭವನವನ್ನು ಸೇರಿ ಅದರ ಹಿಂದಿನ ಸೊಬಗನ್ನು ಕಂಡು ರೋಮಾಂಚಿತನೂ ಆನಂದಭರಿತನೂ ಆದ ಸುಮಂತ್ರ. ಅಲ್ಲಿ ಸುಮಂತ್ರನು ಕೈಲಾಸ ಶಿಖರ ಸದೃಶವಾಗಿದ್ದಂತಹ ಪುಷ್ಪ ಮಾಲಿಕೆಗಳಿಂದಲೂ ಮುತ್ತಿನ ಗೋಡೆಗಳಿಂದಲೂ ಅಲಂಕರಿಸಲ್ಪಟ್ಟಿದ್ದ ಸ್ವರ್ಗದ ಅರಮನೆಯಂತೆಯೇ ಅತಿ ಸುಂದರವಾಗಿದ್ದ ದೊಡ್ಡ ದೊಡ್ಡ ಹಜಾರಗಳನ್ನು ದಾಟಿ ರಾಮನಿಗೆ ಅತಿ ಪ್ರಿಯರೂ ರಾಮನ ಅಭಿಪ್ರಾಯದಂತೆ ನಡೆಯುವವರೂ ಆಗಿದ್ದಂತಹ ಸಾವಿರಾರು ಜನರನ್ನು ದಾಟಿ ಅಂತಃಪುರಕ್ಕೆ ಹೋದನು. ರಾಮನ ಅರಮನೆಯು ದೇವೇಂದ್ರನ ಅರಮನೆಗೆ ಸದೃಶವಾಗಿತ್ತು, ರಮ್ಯವಾಗಿತ್ತು. ಸುಮನೋಹರವಾಗಿ ಧ್ವನಿ ಮಾಡುವ ಸುಂದರವಾದ ಮೃಗ ಪಕ್ಷಿಗಳಿಗೆ ಆಶ್ರಯವಾಗಿತ್ತು. ಮೇರು ಪರ್ವತದ ಶಿಖರದಂತೆಯೇ ಎತ್ತರವಾಗಿತ್ತು. ಇಂತಹ ಅನುಪಮವಾದ ಸೌಂದರ್ಯದಿಂದ ವಿರಾಜಿಸುತ್ತಿದ್ದಂತಹ ಆ ರಾಮನ ಅರಮನೆಯನ್ನು ಸುಮಂತ್ರ ನೋಡ್ತಾನೆ. ಕೋಟಿ ಕೋಟಿ ಜನರು ರಥ, ಕುದುರೆ, ಆನೆ ಇವೇ ಮುಂತಾದ ವಾಹನಗಳನ್ನು ಬದಿಗೆ ನಿಲ್ಲಿಸಿ ರಾಮನಿಗೆ ಸಲ್ಲಿಸಬೇಕಾಗಿದ್ದಂತಹ ಕಪ್ಪ ಕಾಣಿಕೆಗಳನ್ನು ಹಿಡಿದು ಬದ್ಧಾಂಜಲಿಗಳಾಗಿ ಅರಮನೆಯ ಬಾಗಿಲಿನಲ್ಲಿ ನಿಂತಿದ್ದರು. ರಾಮಾನುರಾಗಿಗಳಾದ ಇಂತಹವರಿಂದ ವ್ಯಾಪ್ತವಾಗಿದ್ದ ಮಹಾದ್ವಾರವನ್ನು ಸುಮಂತ್ರನು ನೋಡುತ್ತಾನೆ. ಮಹಾಮೇಘದಿಂದ ಕೂಡಿದ ಪರ್ವತದಂತೆಯೇ ಇದ್ದಂತಹ ಮದಿಸಿದ್ದ ಅಂಕುಶ ಪ್ರಹಾರವನ್ನು ಸಹಿಸದ ಸುಂದರವಾದ ಶತ್ರು ಸೈನ್ಯವನ್ನು ಭೇದಿಸುವ ಸಾಮರ್ಥ್ಯವನ್ನು ಹೊಂದಿದ್ದ ಮಹಾಕಾಯವುಳ್ಳ ಶತ್ರುಂಜಯ ಎಂಬ ರಾಮನ ಪಟ್ಟದಾನೆಯನ್ನು ಸುಮಂತ್ರನು ನೋಡಿದ. ಅಲಂಕೃತರಾಗಿ ಆನಂದಭರಿತರಾಗಿ ಅರಮನೆಯ ಸುತ್ತಲೂ ನಿಂತಿದ್ದ ಕಾಲಾಳುಗಳನ್ನು, ಕುದುರೆ ಸವಾರರನ್ನು, ಮಾವಟಿಗರನ್ನು, ಸೇನಾಪತಿಗಳನ್ನು, ಅಮಾತ್ಯ ಶ್ರೇಷ್ಠರನ್ನು, ರಾಜಮಿತ್ರರನ್ನು ಸುಮಂತ್ರನು ನೋಡಿ ಅವರೆಲ್ಲರನ್ನೂ ದಾಟಿ ಸಕಲ ಸಂಪತ್ ಸಮೃದ್ಧವಾಗಿದ್ದಂತಹ ಶ್ರೀರಾಮಚಂದ್ರನ ಅಂತಃಪುರವನ್ನು ಪ್ರವೇಶಿಸಿದ.